ಆಯ್ತಾ. ನಿನ್ನೆ ದಿವಸ ನಾವು ಸಾರ್ಥಕ ಬದುಕಿನ ಸಾಧಕ DVG ಅಂದರೆ ಗುಂಡಪ್ಪ ಅನ್ನುವಂಥವರ ಬಗ್ಗೆ ಲೇಖಕರಾಗಿರ್ತಕ್ಕಂತಹ NS ಲಕ್ಷ್ಮೀನಾರಾಯಣ ಭಟ್ಟರವರು ಬರೆದಿರುವಂತಹ ಪಾಠದ ಒಂದು ಅವಧಿಯನ್ನು ನೋಡಿದೆ ನಾವು. ನಿನ್ನೆ ಆದಂತಹ ಅವಧಿ ಒಳಗ ಒಂದಿಷ್ಟು ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ತೇನೆ, ಅವುಗಳ ಉತ್ತರವನ್ನು ನೀವು ಗೊತ್ತಿದ್ದರೆ ಹೇಳ್ತಾ ಹೋಗಿ. DVG ಇದರ ಪೂರ್ಣ ವಿಸ್ತೃತ ರೂಪ ಇದೆ, ಅದರ ಪೂರ್ಣ ಹೆಸರಿದೆ DVG. ನಿನ್ನ ನಿಮ್ಗೆ ಹೇಳ್ತಾನೆ ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ. ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅಂದ್ರೆ DVG ಅವರ ಶಾರ್ಟ್ ಏನಿದೆ ಅದು ಪೂರ್ಣ ಹೆಸರಿನ ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ. ಅಂದು DVG ಅವರು ಪತ್ರಕರ್ತರಾಗಿದ್ದಂತಹ ಸಂದರ್ಭದೊಳಗ ಮೈಸೂರು ಸಂಸ್ಥಾನದಲ್ಲಿ ಒಬ್ಬರು ಸಚಿವರಿದ್ದರು, ದಿವಾನರು. ಅವರ ಹೆಸರೇನು? ದಿವಾನ್ ಇಸ್ಮಾಯಿಲ್ ಮಿರ್ಜಾ. ಇಲ್ಲಿ ಮಿರ್ಜಾ ಅಂತ ಇದೆ, ಇಸ್ಮಾಯಿಲ್ ಮಿರ್ಜಾ ಅನ್ನುವಂತ ಒಬ್ಬ ಶ್ರೇಷ್ಠ ಸಚಿವರಲ್ಲಿ ಇದ್ರು. ಅಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ DV ಗುಂಡಪ್ಪನವರನ್ನ ಅವರ ಜೊತೆ ಸ್ನೇಹವನ್ನು ಬೆಳೆಸೋದಕ್ಕಾಗಿ ತುಂಬಾ ಹಾತೊರಿತಾ ಇರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಇನ್ನೊಂದು ಕಡೆ ಎತ್ತರದಲ್ಲಿರ್ತಕ್ಕಂತಹ ಸಚಿವ ಯಾರ? ಇಸ್ಮಾಯಿಲ್ ಮಿರ್ಜಾ ಅಂತ. ಮುಂದೆ ಇವರು ನಮಗೆ ಗೊತ್ತಿರೋ ಹಾಗೆ ಗುಂಡಪ್ಪನವರು ತುಂಬಾ ಡಿಗ್ರಿಯನ್ನು ಓದಿದಂತಹ ವ್ಯಕ್ತಿನೂ ಅಲ್ಲ, ಜೊತೆಗೆ SSLC ಯನ್ನು ಕೂಡ ದಾಟದಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಗುಂಡಪ್ಪನವರು. ಹಾಗಾದ್ರೆ ಇಂತಹ ಈ ಗುಂಡಪ್ಪನವರು ಹಾಗಾದ್ರೆ ಕನಿಷ್ಠ ಶಿಕ್ಷಣವನ್ನು ಪಡೆಯದೇ ಇದ್ರೂ ಕೂಡ ಅವರೋರ್ವ ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ, ರಾಜಕಾರಣಿಯಾಗಿ ಯಾವುದೇ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೇ ಒಂದು ಸುಂದರವಾಗಿರ್ತಕ್ಕಂತಹ ಬದುಕನ್ನು ಈ ಸಮಾಜಕ್ಕೆ ಮಾದರಿಯನ್ನಾಗಿ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗುಂಡಪ್ಪನವರು ಅಂತಂದು. ಹಾಗಾದ್ರೆ ಇಂಥ ಈ ಗುಂಡಪ್ಪನವರ ಹುಟ್ಟೂರು ಯಾವ್ದಾಗರದು, ಅವ್ರ ಜನ್ಮಸ್ಥಳ ಯಾವ್ದಾಗರದು? ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಅಂತಂದು. ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂತಹ ಮುಳಬಾಗಿಲು. ಆ ಮುಳಬಾಗಿಲಲ್ಲಿ ಅವರು ವೇದಶಾಸ್ತ್ರ ಸಂಪನ್ನರಾಗಿರ್ತಕ್ಕಂಥ ಮನೆತನದಲ್ಲಿ ಹುಡ್ತಾರೆ. ಹಾಗಾಗಿ ಅವರು ಒಂದಿಷ್ಟು ಸಂಸ್ಕಾರ ಸಂಸ್ಕೃತಿ ಅನ್ನುವಂಥವರಿಗೆ ಮೈಗೂಡಿಸಿಕೊಂಡೇ ಅವರು ಬೆಳೆತಕ್ಕಂಥ ವ್ಯಕ್ತಿ ಆಗ್ತಾರೆ ಅವರು. ಹಾಗಾಗಿ ಇಂತಹ ಈ ಗುಂಡಪ್ಪನವರ ತಂದೆ ಹೆಸರು ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದೀವಿ. ಮುಂದೆ ಇವರಿಗೆ ಅವರ ಊರಲ್ಲಿನ ಶಿಕ್ಷಣ ಮುಗಿದಿದ್ದ ಒಂದು ಹಂತದ ಮುಂದಿನ ವ್ಯಾಸಂಗಕ್ಕೆ ಹೋಗಬೇಕು ಅಂತಂದ್ರೆ ಮನೆತನದಲ್ಲಿ ಅವರಿಗೆ ಅಷ್ಟು ಓದಿಸುವಂತಹ ಆರ್ಥಿಕ ಶಕ್ತಿ ಇರೋದಿಲ್ಲ. ಅವಾಗ ತಂದೆ ಮತ್ತು ಅವರ ಅಜ್ಜಿ ಏನ್ ಮಾಡ್ತಾರೆ, ಮುಂದಿನ ಶಿಕ್ಷಣ ಅವರಿಗೆ ಬೇಡ ಬೇಡ ಅಂತ ಏನ್ ಮಾಡ್ತಾರೆ, ಕೈಯನ್ನ ಚೆಲ್ತಾರೆ ಅವರು. ಆ ಸಂದರ್ಭದಲ್ಲಿ ಅವರ ತಂದೆಯಾಗಿರ್ತಕ್ಕಂತಹ ವೆಂಕಟರಮಣಯ್ಯ ಅವರ ಸ್ನೇಹಿತ, ತುಂಬಾ ಆಪ್ತರಾಗಿರ್ತಕ್ಕಂಥ ವ್ಯಕ್ತಿ ಯಾರ, ಒಂದು ಟಾಂಗಾ ಗಾಡಿಯನ್ನ ಓಡಿಸ್ತಕ್ಕಂಥ ಒಬ್ಬ ಬಡಪಾಯಿ ಯಾರಿಗಾರ ರಸೂಲ್ ಖಾನ್. ಆ ರಸೂಲ್ ಖಾನ್ ಏನ್ ಮಾಡ್ತಾರ, ಈ ಗುಂಡಪ್ಪನವರ ಮುಂದಿನ ವ್ಯಾಸಂಗದ ಶಿಕ್ಷಣಕ್ಕೆ ಏನ್ ಮಾಡ್ತಾರ, ಮುಂದೆ ಬಂದ. ಮನೆಯವರೆಲ್ಲರ ವಿರೋಧದ ಮಧ್ಯೆಯೂ ಕೂಡ ತನ್ನ ನಿಲುವನ್ನ ಪ್ರಕಟಣೆ ಮಾಡ್ತಾನೆ. ಅದರಂತಲೇ ಏನ್ ಮಾಡ್ತಾರ, DV ಗುಂಡಪ್ಪನವರನ್ನ ಎಲ್ಲಿ ಕಳಿಸಿದ್ರ, ಅವರು ಬೆಂಗಳೂರಿಗೆ ಒಂದು ಟ್ರೈನ್ ಮೂಲಕ ಅವರಿಗೆ ಕಳಿಸಿದ್ರು. ಟಿಕೆಟ್ ತೆಗೆಸಿ ಕೈಯಲ್ಲಿ ಎಷ್ಟು ದುಡ್ಡು ಕೊಟ್ಟಾರ, ₹1 ಕೊಟ್ಟು ಗುಂಡಪ್ಪನವರನ್ನ ಬೆಂಗಳೂರಿಗೆ ಏನ್ ಮಾಡ್ತಾರ, ಅವರ ಓದಲಿಕ್ಕೆ ಕಳಿಸಿದ್ರು ಅಂತಂದು. ನಿನ್ನೆ ದಿವಸ ನಾನು ಇಷ್ಟಂತ ನಿಮಗೆ ಹೇಳಿದ್ದೆ ಅನ್ಸುತ್ತೆ. ಇವತ್ತು ನಾನು ಹೇಳ್ಬೇಕಾದ್ರೆ ಈಗ ಸರಿ ಓದೋ. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ DVG ಆಗ ಯುವ ಪತ್ರಕರ್ತ. ದಸರಾ ಉತ್ಸವ ಬಂತು. ರಾಜ್ಯದ ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. DVG ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಇವರು ಗುಂಡಪ್ಪನವರು ಪತ್ರಕರ್ತರು ಅಂತಂದು. ಅದು ಎಂತ ಪತ್ರಕರ್ತರ, ಈಗ ಆಗ ತಾನೇ ಆ ಪತ್ರಿಕೋದ್ಯಮ ವೃತ್ತಿಗೆ ಕಾಲಿಟ್ಟಿರ್ತಕ್ಕಂಥ ಒಬ್ಬ ಯುವ ಪ್ರತಿಭೆ, ಯುವ ಪತ್ರಕರ್ತ. ಅವತ್ತು ಮೈಸೂರು
ಸಂಸ್ಥಾನದಲ್ಲಿ ದಿವಾನರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೂಡ ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅದೇ ವರ್ಷ ಮೈಸೂರು ಉತ್ಸವ, ನಿಮಗೆ ದಸರಾ ಉತ್ಸವ ಗೊತ್ತಿದೆಯಲ್ಲ, ಆ ದಸರಾ ಉತ್ಸವ ನೆರವೇರುತ್ತೆ. ದಸರಾ ಉತ್ಸವಕ್ಕೆ ಅಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ವೈಭವಗಳನ್ನ, ಎಲ್ಲ ವರದಿಗಳನ್ನ ಎಲ್ಲಾ ವೃತ್ತಪತ್ರಿಕೆಗಳು ಏನ್ ಮಾಡ್ತಾರೆ, ಸಂಪಾದಕರು ಸಂಗ್ರಹಿಸಿ ತಮ್ಮ ತಮ್ಮ ವೃತ್ತಪತ್ರಿಕೆಗಳನ್ನ ಪ್ರಕಟಣೆ ಮಾಡಿದ್ರು. ಅದರಲ್ಲಿ ಡಿ ವಿ ಗುಂಡಪ್ಪನವರು ಕೂಡ ಒಂದು ಪತ್ರಿಕೆಯ ಸಂಪಾದಕರಾಗಿ, ಪತ್ರಕರ್ತರಾಗಿ ಎಲ್ಲ ಮಾಹಿತಿಗಳನ್ನ ಮಾಡ್ತಾರೆ ಅವರು ಕಲೆ ಹಾಕಿ ಅದನ್ನು ಕೂಡ ಮಾಡ್ತಾರೆ ಪತ್ರಿಕೆ ಒಳಗವರ ಪ್ರಕಟಣೆ ಮಾಡಿದ್ರು. ಪ್ರಕಟಣೆ ಮಾಡಿದ್ಮೇಲೆ ಸಂಸ್ಥಾನದ ವತಿಯಿಂದ ಎಲ್ಲ ದಿನಪತ್ರಿಕೆಗಳ ಸಂಪಾದಕರಿಗೆ ಮತ್ತು ಪತ್ರಕರ್ತರಿಗೆ ಒಂದಿಷ್ಟು ಗೌರವ ಸಂಭಾವನೆ ಅಂತ ಕೊಡ್ತಾರೆ, ಒಂದಿಷ್ಟು ಗೌರವ ಸಂಭಾವನೆ. ಹಾಗೆ ನಮ್ಮ ಗುಂಡಪ್ಪನವರಿಗೂ ಕೂಡ ಮೈಸೂರು ಸಂಸ್ಥಾನದಿಂದ ಏನ್ ಬಂತಂದ್ರ ಅವರಿಗೆ ದೊಡ್ಡ ಮೊತ್ತದ ಒಂದು ವಾಕ್ಯ ಅಂದ್ರೆ ಚೆಕ್ ಅವರಿಗೆ ಹೋಯಿತು. ಹೋದಂತಹ ಸಂದರ್ಭದಾಗ ನೋಡಿ, ಕೇವಲ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆ ರೂಪದಲ್ಲಿ ಹೋಯಿತು. ಡಿವಿಜಿ ತಮಗೆ ಬಂದಿದ್ದ ಹಣದ ಸಹಿತ ಪುನಃ ಎಲ್ಲಿ ಬಂದ್ರ ಅವರು ಸಂಸ್ಥಾನಕ್ಕೆ ಬಂದರು. ಹಂಗಾರ ಬಂದಿರ್ತಕ್ಕಂಥ ಹಣ ಅದರ ಪಾಕೆಟ್ ಸಮೇತವಾಗಿ ನಾವು ವಾಪಸ್ ಮಾಡ್ತಾರೆ ತಗೊಂಡ್ರ ಮೈಸೂರು ಸಂಸ್ಥಾನಕ್ಕೆ ಬಂದರು. ದಿವಾನರ ಹತ್ರ ಬಂದರು. ದಿವಾನರು ಯಾರಿದ್ರು ಅವಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ರು ಅಂತಂದ್ರು. ಏನು ಬಂದಿದೆ ಗುಂಡಪ್ಪ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ? ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ಹಣ ಯಾಕೆ ಕಳಿಸಬೇಕು? ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ. ಸರಿ, ಈ ರೀತಿ ಗುಂಡಪ್ಪನವರು ಏನ್ ಮಾಡ್ತಾರೆ, ತಮಗೆ ಬಂದಿರತಕ್ಕಂತ ಹಣದ ಸಮೇತ ದಿವಾನ್ ಸಾಹೇಬ್ ಬಂದಾಗ ಅವಾಗ ಸರ್ ಎಂ ವಿಶ್ವೇಶ್ವರಯ್ಯ ಏನ್ ಮಾಡ್ತಾರೆ, ಕೇಳ್ತಾರೆ ಏನ್ ಬಂದಿರಿ ಗುಂಡಪ್ಪ ಅಂತಂದ್ರೆ. ಏನ್ ಬಂದಿರಿ ಗುಂಡಪ್ಪ ಅಂದ್ರೆ ಏನ್ ಬಂದಿದ್ರೆ ಯಾಕೆ ನೀವು ಬಂದಿದ್ದೀರಿ ಅಂತ ಕೇಳಿದಾಗ ಅವಾಗ ಗುಂಡಪ್ಪನ ಹೇಳ್ತಾರೆ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ, ನನಗೆ ಈ ಹಣವನ್ನ ನಿಮ್ಮ ಸರ್ಕಾರದಿಂದ ನಿಮ್ಮ ಸಂಸ್ಥಾನದಿಂದ ನನಗೆ ಯಾಕೆ ಕಳಿಸಿದ್ದಾರೆ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಯಾರೋ ಗುಂಡಪ್ಪನ ಯಾರೋ ಸರ್ ಎಂ ಅವರು ದಸರಾ ಉತ್ಸವವನ್ನ ಚೆನ್ನಾಗಿ ನಿಮ್ಮ ವೃತ್ತಪತ್ರಿಕೆಯಲ್ಲಿ ನೀವು ಮಾಡಿದಾಗ ವರದಿ ಮಾಡಿದ್ದೀರಿ, ಆ ಕಾರಣಕ್ಕಾಗಿ ನಿಮ್ಮ ಹಣವನ್ನ ಕಳಿಸಿದ್ದಾರೆ ಅಂತಂದು ಅವ್ರು ಹೇಳಿದ್ರು. ಹೀಗೆ ಹೇಳಿದಾಗ ಅದಕ್ಕೆ ಅವ್ರು ಗುಂಡಪ್ಪ ಹೇಳ್ತಾರೆ, ಅದಕ್ಕೆ ಹಣ ಯಾಕೆ ಕಳಿಸ್ಬೇಕು ಪ್ರಶ್ನೆ ಮಾಡಿದ್ರು. ಹಣ ಯಾಕೆ ಕೊಡ್ಬೇಕು ನಮಗೆ? ಅದಕ್ಕೆ ಸರ್ ಎಂದು ಹೇಳ್ತಾರೆ, ಪತ್ರಕರ್ತರಿಗೆ ಓಡಾಟ ಅವ್ರಿಗೆ ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದಿರತಕ್ಕಂತಹ ಸಂಪ್ರದಾಯದ ಪ್ರಕಾರ ಎಲ್ಲಾ ಪತ್ರಕರ್ತರಿಗೂ ಕೂಡ ಕೊಡುವ ಸಂಭಾವನೆಯಂತೆ ನಿಮಗೂ ಕೂಡ ಅವರ ಕಳಿಸಿದ್ದಾರೆ ಅಂತ ಏನ್ ಮಾಡ್ತಾರೆ, ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸಬೂಬನ್ನ ಸರಿಯಾಗಿ ನೀಡಿದರು. ಹೀಗೆ ನೀಡಿದಾಗ ಅವಾಗ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಎಂದರು ಡಿವಿಜಿ. ಸರಿ, ಅದಕ್ಕೆ ಅವರು ಡಿ ವಿ ಗುಂಡಪ್ಪನವರು ವಿಶ್ವೇಶ್ವರಯ್ಯ ಹೇಳ್ತಾರೆ, ಹಾಗಾದ್ರೆ ನಮ್ಮ ಓಡಾಟ, ನಮ್ಮ ವಸತಿ, ನಮ್ಮ ಊಟ, ಇತರ ಎಲ್ಲ ಖರ್ಚುಗಳನ್ನ ನೋಡ್ಕೊಳ್ಳೋರು ಯಾರಾಗಾರ ಸರ್ಕಾರ ಅಲ್ಲ, ನನ್ನ ವೃತ್ತಪತ್ರಿಕೆಯ ಸಂಪಾದಕರು ಏನ್ ಮಾಡ್ತಾರೆ ಅವರು ನೋಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ನೀವು ನನಗೆ ಈ ರೀತಿಯಾಗಿ ಹಣವನ್ನು ಕೊಡೋದರಿಗೆ ಸರಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ನೇರವಾಗಿ ತಂದಿರ್ತಕ್ಕಂಥ ಹಣವನ್ನು ಏನ್ ಮಾಡ್ತಾರೆ ಇಟ್ಟರು. ನನಗೆ ಖಂಡಿತ ಈ ಹಣ ಬೇಡವೇ ಬೇಡ ಅಂತ ಏನ್ ಮಾಡ್ತಾರೆ ಗುಂಡಪ್ಪನವರು ಹೇಳಿದರು. ಹೀಗೆ ಹೇಳಿದಾಗ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ಅವಾಗ ಸರ್ ವಿಶ್ವೇಶ್ವರಯ್ಯ ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಕೆಳಗಿರ್ತಕ್ಕಂತಹ ಯಾರ ಸೆಕ್ರೆಟರಿ ಕಾರ್ಯದರ್ಶಿಗೆ ಏನ್ ಮಾಡ್ತಾರೆ ಹೇಳ್ತಾರೆ, ಈ ಮನುಷ್ಯನ ರೀತಿಯೇ ಬೇರೆ, ಇತರ ಎಲ್ಲ ವೃತ್ತಪತ್ರಿಕೆಯ ಪತ್ರಕರ್ತರು ಕಳಿಸಿರ್ತಕ್ಕಂತಹ ಸಂಭಾವನೆಯನ್ನ ಅತ್ಯಂತ ಗೌರವದಿಂದ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ರೆ ನಾನು ಮಾಡ್ತಕ್ಕಂತಹ ಈ ವೃತ್ತಪತ್ರಿಕೆ ವರದಿಗೆ ಅದಕ್ಕೆ ಬಂದಿರತಕ್ಕಂತಹ ಖರ್ಚುಗಳು ವೆಚ್ಚಗಳನ್ನೆಲ್ಲ ಯಾಕೆ ಕೊಡ್ಬೇಕು? ನನಗೆ ನನ್ನ ಪತ್ರಕರ್ತರ ನನ್ನ ವೃತ್ತಪತ್ರಿಕೆಯ ಸಂಪಾದಕರು ಕೊಡಬೇಕು ವಿನಃ ಸರ್ಕಾರ ಅಲ್ಲ ಅಂತ ಹೇಳಿದಾಗ ವಿಶ್ವೇಶ್ವರಯ್ಯ ಮಾಡಿದ್ರು, ಕಾರ್ಯದರ್ಶಿ ಕರೆದು ಹೇಳಿದರು, ನೋಡು ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡೋದು ಬರೋದಿಲ್ಲ, ಹಾಗಾಗಿ ಇದನ್ನು ವಾಪಸ್ ಮಾಡೋಕೆ ನೀವು ತಗೊಳ್ರಿ ಅಂತ ಏನ್ ಮಾಡ್ತಾನೆ ತಮ್ಮ ಅಧೀನದ ಅಧಿಕಾರಿ ಏನ್ ಮಾಡ್ತಾರೆ ವಿಶ್ವೇಶ್ವರಯ್ಯ ಅವರ ಹೇಳಿದರು. ಹೀಗೆ ಹೇಳಿದಾಗ ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ
ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡುತ್ತಿದ್ದರು. ಡಿವಿಜಿ ಅವರಿಂದಲೂ ಅವರು ಅನೇಕ ಕೆಲಸ ಮಾಡಿಸಿಕೊಂಡಿದ್ದುಂಟು. ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ಒಪ್ಪಲಿಲ್ಲ. ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾ ವ್ಯಕ್ತಿ, ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು. ಸರಿ, ಈ ರೀತಿ ವಿಶ್ವೇಶ್ವರಯ್ಯನವರು ಮಾತ್ರ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಏನು ವಿಶ್ವೇಶ್ವರಯ್ಯನವರು ಸಾಮಾನ್ಯವಾಗಿ ಅವರು ವೃತ್ತಿಯಿಂದ ಏನಾಗವರು ಓರ್ವ ಇಂಜಿನಿಯರ್. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರ ಇಂಜಿನಿಯರ್. ಹಾಗಾದ್ರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆ ಎಷ್ಟೋ ಮೇಧಾವಿ ಅಂತಂದ್ರೆ ಬುದ್ಧಿವಂತ ಅಂತಂದ್ರು. ಮೇಧಾವಿ ಅಂದ್ರೆ ಬುದ್ಧಿವಂತ. ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳನ್ನು ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಅವರನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಹೀಗೆ ಅವರನ್ನು ಬಳಕೆ ಮಾಡಿಕೊಂಡಾಗ, ಉಪಯೋಗಿಸಿಕೊಂಡಾಗ ಅದಕ್ಕೆ ಪ್ರತಿಯಾಗಿ ಅವರಿಗೆ ಅಷ್ಟೇ ರೀತಿ ಒಳಗ ಸಂಭಾವನೆಗಳನ್ನು ಕೂಡ ವಿಶ್ವೇಶ್ವರಯ್ಯನವರ ಕೊಡ್ತಾ ಇದ್ರು. ಸುಮ್ಮನೆ ತನ್ನ ಕೆಲಸ ಕಾರ್ಯಗಳನ್ನ ಬೇರೆ ಬುದ್ಧಿವಂತರಿಂದ ಮಾಡಿಸಿಕೊಂಡು ಅವ್ರು ಹಾಗೆ ಕೊಡ್ತಾ ಇರಲಿಲ್ಲ. ಆ ಬುದ್ಧಿವಂತರಿಗೆ ಅವರ ಹಣವನ್ನ ಸಂಭಾವನೆ ರೂಪದಲ್ಲಿ ಕೊಡ್ತಾ ಇದ್ರು. ಡಿ.ವಿ. ಗುಂಡಪ್ಪನವರಿಂದಲೂ ಕೂಡ ಎಷ್ಟೋ ಕೆಲಸ ಕಾರ್ಯಗಳನ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾಡಿಸಿಕೊಂಡಿದ್ರು. ಆದ್ರೆ ಮಾಡಿಸಿಕೊಂಡಂತಹ ಸಂದರ್ಭದೊಳಗ ಬೇರೆಯವರಿಗೆ ಕೊಟ್ಟ ರೀತಿ ಒಳಗ ಸಂಭಾವನೆಯನ್ನ ಗುಂಡಪ್ಪನವರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕೊಡ್ಲಿಕ್ಕೆ ಹೋದಾಗ ತುಕಾರಾಮ್ ಅವರು ಒಪ್ಪೋದಿಲ್ಲ. ಯಾರೋ ಗುಂಡಪ್ಪನವರು. ಯಾಕೆ ಮಾತು ಹೇಳ್ತಾರೆ ನೋಡಿ. ಒಬ್ಬ ಅತ್ಯಂತ ಮೇಧಾವಿ ಮಹಾನ್ ವ್ಯಕ್ತಿ ಯಾರ? ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅನ್ನುವಂತ ಒಬ್ಬ ಮೇರು ವ್ಯಕ್ತಿತ್ವದ ಮಹಾನ್ ವ್ಯಕ್ತಿಯ ಕೆಲಸ ಕಾರ್ಯಗಳನ್ನ ನಾನು ಮಾಡಿಕೊಟ್ಟಿದ್ದೇನೆ. ಅವ್ರ ಮನೆ ಕೆಲಸ ಮಾಡಿಸಿಕೊಂಡಿದ್ದಾರ? ಇಲ್ಲ, ಸರ್ಕಾರದ ಕೆಲಸವನ್ನ ಮಾಡಿಸಿಕೊಂಡಿದ್ದಾರೆ. ಹಾಗಾಗಿ ಆ ಕೆಲಸ ಕಾರ್ಯಗಳನ್ನ ನಾನು ಸರ್ಕಾರದ ಕೆಲಸ ಕಾರ್ಯಗಳನ್ನಾಗಿ ಮಾಡಿದ್ದೇನೆ ವಿನಃ ಬೇರೆ ಯಾವ ಕೆಲಸ ಕಾರ್ಯಗಳನ್ನ ನಾನು ಮಾಡಿಲ್ಲ. ನನಗೆ ಇದರಿಂದ ಯಾವ ಸಂಭಾವನೆ ನನಗೆ ಬೇಕಾಗಿಲ್ಲ ಅಂತ ಏನ್ ಮಾಡ್ತಾರೆ ಹೇಳಿದ್ರು. ಹಾಗಾಗಿ ಅವ್ರು ಹೇಳ್ತಾರೆ ಏನು, ಇಂಥ ಮಹಾನ್ ವ್ಯಕ್ತಿ ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು, ಎಂದಿಗೂ ಅದು ಒಪ್ಪೋದಿಲ್ಲ, ಎಂದಿಗೂ ಅಂತದನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಏನ್ ಮಾಡ್ತಾರೆ ಡಿ.ವಿ. ಗುಂಡಪ್ಪನವರು ಹೇಳಿದರು. ಇದು ಅವರ ತರ್ಕ. ಇದು ತರ್ಕ ಅಂತ ಬರೋದು. ತರ್ಕ ಅಂದ್ರೆ ವಾದ. ತರ್ಕ ಅಂದ್ರೆ ವಾದ. ಇದು ಸಾಮಾನ್ಯವಾಗಿ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ಕಾರದ ಕೆಲಸ ಕಾರ್ಯಗಳನ್ನೇ ಬೇರೆ ಮೇಧಾವಿ ವ್ಯಕ್ತಿಗಳಿಗೆ ಕೊಟ್ಟು ಹಂಚಿ ಕೆಲಸವನ್ನ ಮಾಡಿಸಿಕೊಂಡು ಇಟ್ಕೊಳ್ತಿದ್ರು. ಅವರು ಹಾಗೆ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಏನ್ ಮಾಡ್ತಾ ಇದ್ರು, ಒಂದಿಷ್ಟು ಗೌರವ ಸಂಭಾವನೆಯನ್ನ ಕೊಡ್ತಾ ಇದ್ರು. ಅದೇ ತೆರನಾಗಿ ಗುಂಡಪ್ಪನವರಿಗೆ ಕೊಟ್ಟಾಗ ಗುಂಡಪ್ಪನವರು ಅದಕ್ಕೆ ಒಪ್ಪೋದಿಲ್ಲ. ನಾನ್ ಮಾಡಿದ್ದು ನಿಮ್ ಕೆಲಸ ಅಲ್ಲ, ಸರ್ಕಾರದ ಕೆಲಸ ಅಂತ ಮಾಡ್ತಾರೆ, ವಾದವನ್ನ ಮಾಡ್ತಾ ಇದ್ದಾರೆ. ಇದು ಅವರ ತರ್ಕ, ಇದು ಅವರ ವಾದವಾಗಿತ್ತು ಅಂತಂದ್ರು. ಆದರೆ ಈ ತರ್ಕ ನಡೆಯಲಿಲ್ಲ. ಡಿ.ವಿ.ಜಿ. ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು. ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರುತ್ತದೆ, ನೀವು ತೆಗೆದುಕೊಳ್ಳಲೇಬೇಕು, ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು. ಆಯಿತು, ತೆಗೆದುಕೊಳ್ಳಲು ಡಿ.ವಿ.ಜಿ. ಒಪ್ಪಿದರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ಕು ಕೊಡುತ್ತಾ ಹೋದರು, ಡಿ.ವಿ.ಜಿ. ಪಡೆಯುತ್ತಾ ಹೋದರು. ಆದರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ. ಸರಿ, ಈ ರೀತಿ ಅವರಿಬ್ಬರು ಮಧ್ಯೆ ತರ್ಕ ನಡೀತಾನೆ ಹೋಯ್ತು. ಒಂದು ಕಡೆ ಡಿ.ವಿ. ಗುಂಡಪ್ಪನವರು ಮಂಡ ಅಂದರೆ ಹಠ, ಅಂದ್ರೆ ಬೇಡವೇ ಬೇಡ ಅನ್ನುವಂತ ಹಠ ಹೌದಾದ್ರೆ ಅವ್ರಿಗಿಂತ ಜಗಮಂಡ ಯಾರಾಗಲಿ ವಿಶ್ವೇಶ್ವರಯ್ಯ. ನೀವು ಅದನ್ನು ತೆಗೆದುಕೊಳ್ಳಲೇಬೇಕು ಅಂತ ವಾದವನ್ನ ಮಾಡ್ತಕ್ಕಂಥದ್ರಲ್ಲಿ ವಿಶ್ವೇಶ್ವರಯ್ಯನವರು ವಾದವನ್ನ ಮಾಡ್ತಾ ಇದ್ರು. ಹೀಗೆ ಅವರಿಬ್ಬರ ಕೊಂಡಾಟ ಮತ್ತು ಜಗಮಂಡಾಟದ ಮಧ್ಯೆ ಅವಾಗ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ನಾನು ಈ ಸಂಭಾವನೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಕೆಲಸವನ್ನ ಮಾಡಿಸಿಕೊಂಡಿದ್ದೇನೆ. ಆ ವೈಯಕ್ತಿಕ ಕೆಲಸಕ್ಕೆ ನಾನು ಈ ಸಂಭಾವನೆ ಕೊಡ್ತಿದ್ದೇನೆ. ನನಗೆ ಬಂದ ಸಾಕಷ್ಟು ಹಣ ನನಗೆ ಬರ್ತಾ ಇದೆ, ಆ ಕಾರಣಕ್ಕಾಗಿ ಇದು ಸಂಭಾವನೆಯನ್ನು ಕೊಡ್ತೇನೆ, ಇದನ್ನು ಸ್ವೀಕರಿಸಬೇಕು ಅಂತ ಮಾಡ್ತಾರೆ ಹೇಳಿದ್ರು. ಅವಾಗ ಡಿ.ವಿ.ಜಿ. ಗುಂಡಪ್ಪನವರು ಒಪ್ಪಲಿಲ್ಲ. ಹೀಗೆ ಒಪ್ಪದೇ ಇದ್ದಾಗ ಅವಾಗ ಕೋಪಿಸಿಕೊಂಡಿರ್ತಕ್ಕಂಥ ಸರ್ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ನೀವು ಈ ಸಂಭಾವನೆಯನ್ನ ಸ್ವೀಕರಿಸದೆ ಹೋದರೆ ನಿಮಗೆ
ನಮಗೆ ನಿಮ್ಮಿಂದ ಯಾವ ಸಹಾಯವೂ ಬೇಡ, ಇನ್ನು ಮುಂದೆ ಸಹಾಯ ಬೇಡ ಅಂತಂದು ವಿಶ್ವೇಶ್ವರಯ್ಯನವರು ಹೇಳಿ ಕೋಪಿಸಿಕೊಂಡ್ರು. ಅವರು ಹೀಗೆ ಕೋಪಿಸಿಕೊಂಡಂತಹ ಸಂದರ್ಭದೊಳಗ ಅವಾಗ ಗುಂಡಪ್ಪನವರು ಏನ್ ಮಾಡ್ತಾರೆ, ಒಂದಿಷ್ಟು ಮೆತ್ತಗ ಅವಾಗ ಆಯ್ತು ಅಂತಂದು ತೆಗೆದುಕೊಳ್ಳಲು DVG ಕೂಡ ಏನ್ ಮಾಡ್ತಾರೆ, ಒಪ್ಪಿದ್ರು. ಮುಂದೆ ವಿಶ್ವೇಶ್ವರಯ್ಯನವರು DV ಗುಂಡಪ್ಪನವರಿಗೆ ಕೊಟ್ಟಂತಹ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಳ್ತಾ ಇದ್ರು. ಅದಕ್ಕೆ ಏನ್ ಕೊಡ್ತಾರೆ ಗುಂಡಪ್ಪನವರು, ಸರಮಿಯವರು ಚೆಕ್ ಕೊಡ್ತಾ ಇದ್ರು, ಸಂಭಾವನೆ ರೂಪದಲ್ಲಿ ಚೆಕ್ ಕೊಡ್ತಾ ಹೋದ್ರು. ಇಸ್ಕೊಳ್ತಾ ಬಂದ್ರು, ಇಸ್ಕೊಂಡ್ ಬಂದ್ ಮನೆಗೆ ಮಾಡ್ಬೇಕಾದ್ರೆ ಇಟ್ರು. ಯಾರು? ಗುಂಡಪ್ಪನವರು. ಒಂದು ಚೆಕ್ ಅನ್ನು ಕೂಡ ಒಯ್ದು ಬ್ಯಾಂಕಿಗೆ ಅವ್ರು ಏನ್ ಮಾಡಿಲ್ಲ, ಕೊಡ್ಲೇ ಇಲ್ಲ. ಹಾಗಾದ್ರೆ ಬ್ಯಾಂಕ್ ಮೆಟ್ಟಿಲನ್ನೇ ಹತ್ತಲೇ ಇಲ್ಲ. ಹತ್ತಿದ್ರೆ ತಾನೇ ಒಂದು ಚೆಕ್ ಅನ್ನು ಕೂಡ ಅವರು ಕರೆಕ್ಷನ್ ಕೊಡೋದೇ ಇಲ್ಲ. ಎಲ್ಲಾ ಚೆಕ್ಗಳೆಲ್ಲವರ ಮನೆಯಾಗ ಉಳ್ಕೊಂಡ್ಬಿಟ್ವು. ಹೀಗೆ ಉಳ್ಕೊಂಡಾಗ ಹಣವನ್ನು ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂತ ಶ್ರೀಮಂತರಿದ್ದಿರಬಹುದು. ಒಮ್ಮೆ DVGಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಅಲ್ಲಿ ಉತ್ಸವ ನಡೆಯಿತು. DVGಗೆ ಹೋಗಲು ಆಗಲಿಲ್ಲ. ಮಕ್ಕಳನ್ನು ಕಳಿಸಿದರು. ಆರತಿ ಅಕ್ಷತೆಯ ಗೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಗಂಡ ಅಸಮಾಧಾನದಿಂದ ಕೇಳಿದರು. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಇವತ್ತಿನ ಈ ಸಮಾಜದೊಳಗ ನಮ್ಮ ಊರುಗಳಲ್ಲಿ ಹೆಂಗೆ ಕಿತ್ತು ತಿನ್ನುವಂತಹ ಜನ ಇದ್ದಾರೆ ಅಂತಂದ್ರೆ, ಅದು ಸರ್ಕಾರದ ಕೆಲಸ ಕಾರ್ಯಗಳು ಅಂತಂದ್ರೆ ಒಂದಿಷ್ಟು ಬಿದ್ದಿರ್ತಕ್ಕಂಥ ಗುಂಡಿಗಳಿಗೆ ಒಂದಿಷ್ಟು ಮಣ್ಣನ್ನ ಹಾಕಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂತಹ ಜನ ಇವತ್ತು ನಮ್ಮ ಮಧ್ಯ ಇದ್ದಾರೆ. ಆದ್ರೆ ಅವತ್ತಿನ ದಿನ ಗುಂಡಪ್ಪನವರು ಸರ್ಕಾರದ ಹಣವನ್ನ ಇಷ್ಟು ಉದಾಸೀನ ಮಾಡತಕ್ಕಂಥ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗುಂಡಪ್ಪನವರು ಅಂತ. ಹಾಗಾಗಿ ಈತ ಎಷ್ಟು ಶ್ರೀಮಂತನಿದ್ದಿರಬಹುದು ಅಂತ ನಾವು ಊಹೆ ಮಾಡ್ಕೊಳ್ತೀವಿ. ಕೊಟ್ಟಂತಹ ಚೆಕ್ಗಳನ್ನೇ ತನ್ನ ಬ್ಯಾಂಕ್ ಅಕೌಂಟಿಗೆ ಹಾಕೊಳ್ಳದೇನೆ ಅವರು ಹಾಗೆ ಇಟ್ಕೊಂಡು ಕೊಡುತ್ತಾರೆ ಮನೆಯವರು. ಹಂಗಾರೆ ಇದೆಲ್ಲ ನೋಡಿದ್ರೆ ಭಾರಿ ಶ್ರೀಮಂತರು ಇರ್ಬೋದಲ್ಲ ಅಂತ ನಾವು ಊಹೆ ಮಾಡ್ಕೊಳ್ತೀವಿ. ಆದ್ರೆ ಅವರ ಶ್ರೀಮಂತರು ಅಲ್ಲವೇ ಅಲ್ಲ. ಅದಕ್ಕೆ ನೋಡಿ, ಒಮ್ಮೆ ಇದು ನಿಜ ಪ್ರಸಂಗವಾಯಿತು. ಒಮ್ಮೆ DVGಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಒಂದು ಉತ್ಸವ ಇತ್ತು. ಉತ್ಸವ ಅಂತ ಏನೋ ಒಂದು ಶುಭ ಕಾರ್ಯಕ್ರಮ ಇತ್ತು. ಆ ಶುಭ ಕಾರ್ಯಕ್ರಮಕ್ಕೆ ಇಡೀ ಅವರ ಕುಟುಂಬ ಸಮೇತರಾಗಿ ಹೋಗ್ಬೇಕಾಗಿತ್ತು. ಬಂಧುಗಳು ಅಂತಂದರೆ ಬೇಕಾದಂತ ಬಂಧುಗಳು. ಆದ್ರೆ DVG ಅವರಿಗೆ ಏನೋ ಕೆಲಸ ಕಾರ್ಯಗಳ ನಿಮಿತ್ತ ಅವ್ರು ಏನ್ ಮಾಡ್ತಾರೆ, ಹೋಗೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಯಾರನ್ನು ಕಳಿಸ್ಬೇಕಂತ ಮಾಡಿದ್ರು, ಅವರು ಹೆಂಡತಿಯನ್ನ ಕಳಿಸಲಿಕ್ಕೆ ಏರ್ಪಾಡು ಮಾಡಿದ್ರು. ಆದ್ರೆ ಹೆಂಡತಿ ಹೋಗಿಲ್ಲ. ಹೆಂಡತಿ ಬದಲಾಗಿ ಯಾರಿದ್ದಾರೆ, ಮಕ್ಕಳಾಗಿದ್ದಾರೆ. DV ಗುಂಡಪ್ಪನವ್ರು ಮನೆ ಬಂದು ನೋಡ್ತಾ ಇದ್ರೆ ಮನೆಗೆ ಯಾರಿದ್ದಾರೇನೋ, ಹೆಂಡತಿ ಮನೆಯಲ್ಲೇ ಇದ್ದಾಳೆ. ಅಲ್ಲಿ ಉತ್ಸವದ ಆದ ಅಕ್ಷತೆಯ ಹೊತ್ತಾದರೂ ಕೂಡ ಇವಳಿನ್ನು ಹೋಗಿರಲಿಲ್ಲ ಅಂತ ಏನ್ ಮಾಡ್ತಾರೆ, ಮನೆಯಲ್ಲಿ ಅವರ ಹೆಂಡತಿಗೆ ಒಂದಿಷ್ಟು ಅಸಮಾಧಾನವನ್ನ ಅವರು ಹೊರ ಹಾಕಿದ್ರು. ಅವಾಗ ಅಸಮಾಧಾನದಿಂದ ಕೇಳ್ತಾ ಇದ್ದಾರೆ, ಯಾಕೆ ಹೋಗಿಲ್ಲ, ಅದೇ ಟೈಮ್ ಆಗಿದೆ, ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವಾಗ ಸ್ಟಾರ್ಟ್ ಮಾಡಿದ್ರು. ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಯಾಕೆ ಕೇಳಿದಾನ ಗುಂಡಪ್ಪ, ಯಾರು ಕೇಳ್ತಿದ್ದಾರೆ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಹೆಂಡತಿ ಇಲ್ಲ. ಗಂಡ ಮಾಡ್ತಾರ, ಯಾಕೆ? ಸರಿ, ಮಕ್ಕಳನ್ನ ಕಳಿಸಿದ್ದೇನಲ್ಲ, ಮತ್ತೆ ಹೋಗ್ ನಾನು ಅನ್ನೋ ರೀತಿ ಒಳಗ ಅವಳು ಹೇಳಿದ್ರು. ಅವಾಗ ಅದು ಸರಿ, ನೀನು ಹೋಗಬೇಕಷ್ಟೇ. ಅವರು ನಮಗೆ ಬಹಳ ಬೇಕಾದವರು. ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ? ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ. ನಾನು ಇರುತ್ತೇನೆ, ನೀನು ಹೋಗಿ ಬಾ. ಸರಿ, ಹಾಗಾದ್ರೆ ಅವಾಗ ಅವ್ರು ಹೇಳ್ತಾರೆ, ಅದು ಸರಿ, ನೀನು ಹೋಗ್ಬೇಕಷ್ಟೇ. ಯಾಕೆ ಕಂಡೀಷನ್ ಆಗಿರೋದು? ಗಂಡನ ಕಂಡೀಷನ್. ತಮ್ಮ ಹೆಂಡತಿಗೆ ಹೇಳ್ತಾರೆ ಗುಂಡಪ್ಪನವರು, ನೀನು ಹೋಗ್ಬೇಕಷ್ಟೇ. ಅವರು ಯಾಕಂದ್ರೆ ಅಲ್ಲಿ ಉತ್ಸವ ನಡತಕ್ಕಂತಹ ಮನೆ ಕಾರ್ಯಕ್ರಮ ಇದೆಯಲ್ಲ, ತುಂಬಾ ನಮಗೆ ಏನಂದ್ರೆ ಅವರು ಬೇಕಾದವರು. ನೀನು ಹೋಗದಿದ್ದರೆ ಅವರೇನ್ ಮಾಡ್ಕೊಳ್ತಾರ, ಬೇಸರವನ್ನ ಪಡಿಸಿಕೊಳ್ಳುವುದಿಲ್ಲವೇ ಅಂದಾಗ ಅವ್ರ ಹೆಂಡತಿ ಹೇಳ್ತಾರ, ಮನೆಯಲ್ಲಿ ಮನೆಯನ್ನು ನೋಡ್ಕೊಳ್ಳಕ್ಕೆ ಯಾರಾದರೂ ಒಬ್ರು ಇರ್ಬೇಕಲ್ಲ ಅಂದಾಗ ಅವಾಗ ಗುಂಡಪ್ಪನ ಹೇಳ್ತಾರ, ನಾನು ಇರ್ತೇನೆ, ನೀನು ಹೋಗಿ ಬಾ. ನಾನು ಇರ್ತೇನೆ ಮನೆ ನೋಡ್ಕೊಳಕ, ನೀನು ಹೋಗಿ ಬಾ ಅಂತ ಮಾಡ್ತಾ ತಮ್ಮ ಹೆಂಡತಿಗೆ ಹೇಳಿದ್ರು. ಹಿಂಗೆ ಹೇಳಿದ ಹೊತ್ತಿನಾಗ ಯಾಕೆ ಅವಳ ಮನೆಯಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದು ಕಥೆಗೆ ಈಗ ಗೊತ್ತಾಗ್ತದೆ. ಅವರ ಹೆಂಡತಿ ಏನೇನೋ ಸಬೂಬು ಹೇಳಿದರು. DVG ಅದಕ್ಕೆ ಉತ್ತರ ಕೊಡುತ್ತಲೇ ಹೋದರು. ನಿಜವಾದ ಕಾರಣ ಕಡೆಗೆ ಹೊರಬರಲೇಬೇಕಾಯಿತು. ನಾನು ಹೇಳಬಾರದೆಂದಿದ್ದೆ, ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ
ಹತ್ತಿರ ಇರುವುದು ಇದೊಂದೇ ಸೀರೆ. ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ? ಘಟನೆ ಏನು ಅನ್ನೋದು ಸ್ಪಷ್ಟ ಗೊತ್ತಾಗ ಏನಗರ ಅವ್ರ ಹೆಂಡತಿ ಆ ಉತ್ಸವ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೆ ಅವಳು ನೆಪಗಳನ್ನು ಹೇಳ್ತಾವ. ಮನೆಯಲ್ಲಿ ಯಾರು ಇಲ್ಲ, ಹಾಗಾದ್ರೆ ಮನೆಯಲ್ಲಿ ಮಕ್ಕಳನ್ನ ಕಳಿಸಿದಿಲ್ಲ ಅಂತ ರೀತಿ ಸಬೂಬುಗಳನ್ನ ಹೇಳ್ತಾವ. ಆದ್ರೆ ಗುಂಡಪ್ಪನವ್ರು ಏನ್ ಮಾಡ್ತಾರೆ, ಅವಕ್ಕೆ ಯಾವನವರು ಆಸ್ಪದ ಕೊಡೋದೇ ಇಲ್ಲ. ಹೀಗೆ ಕೇಳದೇ ಇದ್ದಾಗ ಅವಾಗ ಅವಳು ಏನ್ ಮಾಡ್ತಾರ, ನಿಜವಾದ ಆ ಕಾರಣ ಏನು ಅನ್ನುವಂಥದ್ದು ಅವ್ರ ಬಾಯಿಂದ ಹೊರಗ ಬರಲೇಬೇಕಾಯ್ತು. ಅವಾಗ ಹೇಳ್ತಾರ, ನಾನು ಹೇಳಬಾರದಂತಿದ್ದೆ, ನೀವು ಪಟ್ಟು ಹಿಡಿದು ನನ್ನ ಬಾಯಿಯನ್ನ ಬಿಡಿಸ್ತಾ ಇದ್ದೀರಿ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿ 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 ನನ್ನ ಮನಸ್ಸಿನಲ್ಲಿ ಮುಚ್ಚಿಕೊಂಡಿರ್ತಕ್ಕಂತಹ ಆ ನೋವನ್ನ ಅಥವಾ ನಿಮ್ಮ ಇರುವಿಕೆಯನ್ನ ನಾನು ಇವತ್ತು ಹೊರ ಹಾಕುವಂತ ಪರಿಸ್ಥಿತಿ ಬಂದಿದೆ ಅಂತ ಮಾಡ್ತಾಳೆ. ಹೇಳಲಿಕ್ಕೆ ಆರಂಭಿಸಿದವಳು ಏನು, ನನ್ನ ಹತ್ತಿರ ಒಂದೇ ಒಂದು ಸೀರೆ, ಅದು ಎರಡರಿಗೆ ಒಂದೆರಡು ಕಡೆ ಹರಿದಿದೆ. ಇರೋದು ಒಂದೇ ಒಂದು ಸೀರೆ, ಅದು ಕೂಡ ಒಂದೆರಡು ಕಡೆಗೆ ಹರಿದಿದೆ. ನಾನು ಈ ಬಟ್ಟೆಯನ್ನು ಹಾಕೊಂಡು ಹೊರಗಡೆ ಕಾಣಿಸಿಕೊಂಡ್ರೆ ಜನ ನಿಮ್ಮನ್ನ ಕುರಿತು ಆಡಿಕೊಳ್ಳೋದಿಲ್ಲವೇ? ಹಾಗಾದ್ರೆ ಈ ಮನುಷ್ಯ ಪತ್ರಕರ್ತ ಅಂತಾರೆ, ಕಟ್ಕೊಂಡು ಹೆಂಡತಿ ಒಂದು ಸೀರೆ ಕೊಡಿಸಿಲ್ಲ, ಹರಕು ಸೀರೆ ಕಳಿಸ್ಯಾನಲ್ಲ ಅಂತ ಜನ ಆಡ್ಕೊಳ್ಳೋದಿಲ್ಲವೇ ಅಂತಂದೇ ಮಾಡ್ತಾರೆ. ಹೆಂಡತಿ ತನ್ನ ಗಂಡನ ಮರ್ಯಾದೆ ಉಳಿಸಿಕೊಳ್ಳೋದಕ್ಕಾಗಿ ಆ ಕಾರ್ಯಕ್ರಮಕ್ಕೆ ಹೋಗದೇ ಸಬೂಬನ್ನ ಹೇಳಿ ಮನೆಯಲ್ಲಿ ಅವಳು ಉಳ್ಕೊಂಡಿದ್ಲು. ಮುಂದೆ ಹೇಳ್ತಾಳೆ ಏನಾಗ್ತಾರ, ಮುಂದೆ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ? ಹಾಗಾದ್ರೆ ಬಂಧುಗಳ ಮನೆಗೆ ಹೋಗೋದು ಅದರ ಕರ್ತವ್ಯ, ಅದರ ಜೊತೆಗೆ ನನ್ನ ಪತಿ ದೇವನಾಗಿರ್ತಕ್ಕಂಥ ನಿನ್ನ ಮರ್ಯಾದೆಯನ್ನ ಮಾನವನ ಹೊರಗೆ ನಾನು ಕಾಪಾಡಬೇಕಾಗಿರ್ತಕ್ಕಂಥದ್ದನ್ನ ಕರ್ತವ್ಯವಲ್ಲವೇ? ನಿಮ್ಮ ಏನಾರ ಮರ್ಯಾದೆಗೆ ಊನಬಾರದಂತೆ, ಊನ ಅಂತಂದ್ರ ತೊಂದರೆ ಬಾರದಂತೆ ನೋಡಿಕೊಳ್ಳೋದು ಅನ್ನೋದು ನನ್ನ ಕರ್ತವ್ಯ ಅಲ್ಲವೇ ಅಂತ ತನ್ನ ಗಂಡನ ಅವಳು ಪ್ರಶ್ನಿಸಿದ್ರು. ಅವಾಗ ಡಿವಿಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು. ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು. ಸರಿ, ನಿಮಗೆ ಗೊತ್ತಿರಲಿ ನಮ್ಮ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು, ಈ ಸಾಹಿತ್ಯ ಚರಿತ್ರೆಯಲ್ಲಿ ಅನೇಕ ಕವಿ ದಿಗ್ಗಜರಿದ್ದಾರೆ. ಅದರಲ್ಲಿಯೂ ಕೂಡ ಅತ್ಯಂತ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಯಾರಪ್ಪ ಅಂತಂದ್ರೆ ಗುಂಡಪ್ಪನವರು ಅಂತಂದ್ರೆ. ಹಂಗಾರೆ ಇಂಥ ಈ ಗುಂಡಪ್ಪನವರು ಕನಿಷ್ಠ SSLCಯನ್ನು ಕೂಡ ದಾಟದಿರ್ತಕ್ಕಂಥ ಈ ವ್ಯಕ್ತಿ ಸುಮಾರು ಕೃತಿಗಳನ್ನು ರಚನೆ ಮಾಡಿ ನಮ್ಮ ಸಾಹಿತ್ಯ ಲೋಕಕ್ಕೆ ಅವರ ಅರ್ಪಣೆ ಮಾಡಿದರು. ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಅವರ ಕೃತಿ ಯಾವುದಪ್ಪ ಅಂತಂದ್ರೆ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ. ಹಾಗಾದ್ರೆ ಇಂತಹ ಈ ಮೇರು ವ್ಯಕ್ತಿತ್ವದ ಈ ವ್ಯಕ್ತಿಯನ್ನ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕೂಡ ಇವರನ್ನ ಕರೆಯುತ್ತಾರೆ. ಕನ್ನಡ ಸಾಹಿತ್ಯದಲ್ಲೇ ಇವರನ್ನ ಭೀಷ್ಮ ಅಂತ ಕೂಡ ಇವರನ್ನ ಕರೀತಾ ಇದ್ದಾರೆ. ಹಾಗಾದ್ರೆ ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇಂತಹ ಈ ವ್ಯಕ್ತಿತ್ವವನ್ನ ಬೇರೆಯವರ ಜೊತೆಗೆ ಹೋಲಿಕೆ ಮಾಡಿ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮೌಲ್ಯ ಆಧಾರಿತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡರು ಯಾರಪ್ಪ ಅಂತಂದ್ರೆ ಗುಂಡಪ್ಪನವರು ಅಂತಂದ್ರು. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಗಳು ಕೂಡ ಆಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರು ಆಗಿದ್ದರು. ಬೇರೆಯವರು ಸಾಹಿತಿಗಳು ಬರೀ ಒಂದೇ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಆದರೆ ಅವರು ಸಾಹಿತಿಗಳು ಅಷ್ಟೇ ಆಗಿರಲಿಲ್ಲ, ಅದ್ರ ಜೊತೆಗೆ ಹೆಸರಾಂತ ಪತ್ರಕರ್ತರು. ಹಾಗಾದ್ರೆ ಅಂತ ಮೈಸೂರು ಸಂಸ್ಥಾನದ ವಿಶ್ವೇಶ್ವರಯ್ಯ ಅನ್ನುವಂಥವರ ಹತ್ತಿರನೇ ಕೆಲಸ ಮಾಡಿದಂಥವರು, ಅವ್ರಿಗೆಲ್ಲ ಏನ್ ಮಾಡಿದ್ರು, ಸವಾಲುಗಳನ್ನು ಹಾಕಿರ್ತಕ್ಕಂತಹ ವ್ಯಕ್ತಿಗಳು.
ಹಂಗಾರೆ ಅಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ಬರೀ ಪತ್ರಕರ್ತರಾಗಿ ಅಷ್ಟೇ ಅಲ್ಲ, ವೇದಾಂತಿಯಾಗಿ, ಆಮೇಲೆ ರಾಜ್ಯಶಾಸ್ತ್ರದಲ್ಲಿ ಆಳವಾಗಿರ್ತಕ್ಕಂಥ ಜ್ಞಾನವನ್ನ ಉಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತ ಪ್ರಸಿದ್ಧ ಸಂಸ್ಥೆಯನ್ನ ಕಟ್ಟಿದ ಸಾಹಿತಿ ಬೇರೆ ಯಾರಿದ್ದಾರೆ? ಅವರನ್ನ ಮಹಾಧೀಮಂತ ಎಂಬ ಮಾತಿನಿಂದ ವರ್ಣಿಸುವುದು ಸರಿಯಾಗಿತ್ತೇನೋ. ಅವರ ವ್ಯಕ್ತಿತ್ವವನ್ನ ಅವರು ಬರೆದ ಕವಿತೆಗಳ ಸಾಲುಗಳ ಬಹಳ ಸೊಗಸಾಗಿ ವರ್ಣಿಸುತ್ತದೆ. ಈ ಸಾಲುಗಳನ್ನ ಗಮನಿಸಿ. ಮುಂದೆ ಹೇಳ್ತಾರೆ ಅವರು ಏನಾರ, ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಆ ಎಲ್ಲ ವಿಚಾರಗಳನ್ನ ಕುರಿತು ವಿಮರ್ಶೆ ಮಾಡುವುದಕ್ಕಾಗಿ ಏನ್ ಮಾಡ್ತಾರೆ, ಒಂದು ಸಂಸ್ಥೆಯನ್ನ ಕಟ್ಟಿ ಹಾಕ್ತಾರೆ ಅವರು. ಯಾವ್ದಾರದ ಗೋಖಲೆ ಅಂತ, ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತ ಒಂದು ಪ್ರಸಿದ್ಧ ಸಂಸ್ಥೆಯನ್ನ ಕಟ್ಟಿದ್ರು. ಆ ಕಟ್ಟಿದಂತಹ ಸಾಹಿತಿ ಬೇರೆ ಯಾರು ಅಲ್ಲ, ಯಾರ ಡಿ.ವಿ. ಗುಂಡಪ್ಪನವರು ಅಂತಂದ್ರು. ಹಂಗಾರ ಸಾರ್ವಜನಿಕ ವಿಚಾರಗಳನ್ನ ಅಲ್ಲಿ ವಿಮರ್ಶನೆ ಮಾಡುವುದಕ್ಕಾಗಿ, ಚರ್ಚಿಸುವುದಕ್ಕಾಗಿ ಗೋಖಲೆ ಎನ್ನುವಂತ ಒಂದು ಸಾರ್ವಜನಿಕ ಸಂಸ್ಥೆಯನ್ನ ಅದನ್ನು ಕಟ್ಟಿದ್ರು. ಆ ಕಟ್ಟಿದಂತ ಮೇರು ವ್ಯಕ್ತಿತ್ವದ ವ್ಯಕ್ತಿ ಸಾಹಿತಿ ಯಾರು ಅಂತಂದ್ರೆ ಡಿ.ವಿ. ಗುಂಡಪ್ಪನವರು ಅಂತಂದ್ರು. ಹಾಗಾಗಿ ಇವರನ್ನ ಎಷ್ಟು ವರ್ಣಿಸಿದರೂ ಕೂಡ ಸಾಲದು. ಆ ವರ್ಣನೆಯನ್ನ ಕುರಿತು ಅವರೇ ಇರ್ತಕ್ಕಂಥ ಕೆಲವು ಸಾಲುಗಳ ಮೂಲಕ ನಾವು ಈ ಕವಿತೆಗಳ ಮೂಲಕ ನೋಡಬಹುದು ಅಂತಂದ್ರು. ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನನುಗೊಳಿಸು ಗುರುವೇ ಹೇ ದೇವ. ಕಾನನದಿ ಮಲ್ಲಿಗೆಯು ಮೌನದಿ ಬಿರುದು ನಿಜ. ಸೌರಭವ ಸೃಷ್ಟಿ ನಲವಿಂ ತಾನೆಲೆಯೇ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ ಇಳೆಯಿಂದ ಹೊಗೆ ಒಂದು ತಮಟೆಗಳಿಲ್ಲ. ಪರಮಾಗುವಂದು ತುತ್ತೂರಿ ದನಿಯಿಲ್ಲ. ಬೆಳಕೀವ ಸೂರ್ಯ ಚಂದ್ರರದಂದು ಸದ್ದಿಲ್ಲ. ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಬೆಲ್ಲ ಸಕ್ಕರೆಯಾಗು. ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಂದ್ರೆ. ಅದಕ್ಕೆ ಮಂಕುತಿಮ್ಮ ಅಂತಂದ್ರೆ ಸ್ವತಃ ಅವರ ಸೋದರ ಮಾವ ಯಾರಗರ ತಿಮ್ಮಪ್ಪ ಅಂತಂದ್ರೆ. ಆ ತಿಮ್ಮನ ಹೆಸರನ್ನೇ ಇಟ್ಟುಕೊಂಡು ಇವರು ತಮ್ಮ ಬರತಕ್ಕಂಥ ಬಿಡಿ ಕವನಗಳು ಅದಕ್ಕೆ ಅಂಕಿತವನ್ನೇ ಮಾಡಿದಾಗ ಮಂಕುತಿಮ್ಮ ಅಂತ ತಿಳ್ಕೊಂಡವರು. ನಾನು ನಿಮ್ಗೆ ಹೇಳಿದೆ ಗುರು, ಸರ್ಕಾರಿ KSRTC ಬಸ್ನಲ್ಲಿ ಹೋಗುವಾಗ ಡ್ರೈವರ್ ಕುಂತಿರ್ತಾನೆ, ಡ್ರೈವರ್ ಹಿಂದ್ಗಡೆ ಒಂದಿಷ್ಟು ಸಳ್ಳಗಳಿರ್ತಾವ ನೋಡಿರಲ್ಲ. ಅಲ್ಲಿ ಮೇಲೆ ಒಂದು ಫಸ್ಟ್ ಏಡ್ ಬಾಕ್ಸ್ ಅಂತ ಇರುತ್ತೆ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ. ಬಸ್ ಏನಾದ್ರು ಆಕ್ಸಿಡೆಂಟ್ ಆದಾಗ ಅದೊಂದಿಷ್ಟು ಟಿಂಚರು, ಒಂದಿಷ್ಟು ಬ್ಯಾಂಡೇಜು, ಒಂದಿಷ್ಟು ಟೇಪ್ಗಳು ಇರ್ತದ್ರಲ್ಲಿ. ಅದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ ಪಕ್ಕದಲ್ಲೇ ಇರುತ್ತೆ. ಅಲ್ಲಿ ಪಕ್ಕದಲ್ಲೇ ಒಂದು DVG ಅವರ ಮಂಕುತಿಮ್ಮನ ಕಟ್ಟಲಿರ್ತಕ್ಕಂತಹ ಒಂದು ವಾಕ್ಯಗಳನ್ನು ನೋಡ್ತಾ ಇರ್ತೀವಿ ನಾವು. ಏನಂತ ವಾಕ್ಯ ಅಂದ್ರದು? ಇರುವ ಭಾಗ್ಯವ ನೆನೆದು ನೋಡಿ, ಚೆನ್ನಾಗಿ ಹೇಳ್ತಾರ. ಇರುವ ಭಾಗ್ಯವ ನೆನೆದು ಬಾರಿನೆಂಬುದನ್ನ ಬಿಡು ಹರುಷಕ್ಕಿದೆ ದಾರಿ. ಇರುವಂತಹ ಭಾಗ್ಯದಲ್ಲಿ ನಾವು ಏನ್ ಮಾಡ್ಬೇಕಾರ ಸುಖ ಪಡೋದು. ಅದನ್ನ ಬಿಟ್ಟು ಇಲ್ಲೇ ಇರುವಂತದ್ದನ್ನ ಆಸೆ ಪಡೋದಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವರೆಲ್ಲವೂ ಅದೇ ರೀತಿ ಇರ್ತಕ್ಕಂಥದ್ದು. ನೋಡಲಿ, ಹುಲ್ಲಾಗು ಬೆಟ್ಟದಲ್ಲಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿಸರಿಯೇ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ.
ಎಲ್ಲರೂ ಒಂದಾಗೋ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಫಲವಾಗುವೊಂದು ತುತ್ತೂರಿ ದನಿಗಿಲ್ಲ, ಬೆಳಕಿಯುವ ಸೂರ್ಯ ಚಂದ್ರರೊಂದೊಂದು ಸದ್ದಿಲ್ಲ, ಕೋರಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಈ ರೀತಿಯಾಗಿ ಡಿ ವಿ ಗುಂಡಪ್ಪನವರು ಅವ್ರ ವ್ಯಕ್ತಿತ್ವ ಹೆಂಗಿದೆ ಅನ್ನುವಂಥದ್ದನ್ನ ಆಮೇಲೆ ನೋಡೋಣ ಅಂತ. ಅದಕ್ಕಿಂತ ಮುಂಚೆ ಇದರಿಂದಲೇ ಒಂದೆರಡು ಪ್ರಶ್ನೆಗಳು ಏನೇನಾಗ ನೋಡೋಣ. ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು? ವಿಶ್ವೇಶ್ವರಯ್ಯನವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು? ನಾನು ಕೇಳ್ತಾ ಇರೋದು ಡಿ ವಿ ಗುಂಡಪ್ಪನವರಲ್ಲ. ಯಾವ ಹುದ್ದೆಯನ್ನು ಅಲಂಕರಿಸಿದ್ರು? ದಿವಾನ್. ಮೈಸೂರು ಸಂಸ್ಥಾನದಲ್ಲಿ ವಿಶ್ವೇಶ್ವರಯ್ಯನವರು ದಿವಾನ್ ಹುದ್ದೆಯನ್ನ ಅಲಂಕರಿಸಿದ್ದರು ಅಂತಂದು. ಒಂದೇ ಡಿ ವಿ ಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಇವಾಗ ಲಾಸ್ಟ್ ಹೇಳ್ತೇನೆ. ಡಿ ವಿ ಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಗೋಖಲೆ ಸಾರ್ವಜನಿಕ ಸಂಸ್ಥೆ. ಗೋಖಲೆ ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕ ವಿಚಾರ ಸಂಕಿರಣಗಳನ್ನ ಮುಕ್ತವಾಗಿ ಅಲ್ಲಿ ಚರ್ಚಿಸುವುದಕ್ಕಾಗಿರ್ತಕ್ಕಂಥ ಒಂದು ಸಂಸ್ಥೆ. ಅದನ್ನ ಕಟ್ಟಿದಂತಹ ಮೇಲು ವ್ಯಕ್ತಿ ಅಂತಂದ್ರೆ ಬೇರೆ ಯಾರು ಅಲ್ಲ, ಡಿ ವಿ ಗುಂಡಪ್ಪನವರು. ಡಿ ವಿ ಗುಂಡಪ್ಪನವರು. ಹಾಗಾದ್ರೆ ಡಿ ವಿ ಗುಂಡಪ್ಪನವರ ಬಂಧುಗಳ ಮನೆಯಲ್ಲಿ ಯಾವುದೋ ಒಂದು ಉತ್ಸವ ಕಾರ್ಯಗಳಿರುತ್ತೆ. ಆ ಉತ್ಸವ ಕಾರ್ಯದಲ್ಲಿ ತಮ್ಮ ಮಡದಿಗೆ ಹೋಗ್ಲಿಕ್ಕೆ ಹೇಳಿರ್ತಾರೆ. ಆದ್ರೆ ಮಡದಿ ನಿರಾಕರಿಸಲು ಕಾರಣ ಏನು? ಒಂದೇ ಸೀರೆ ಇದ್ದು ಅದು ಎರಡು ಕಡೆ ಹರಿದಿರೋದ್ರಿಂದ ಈ ಸೀರೆಯನ್ನ ಉಟ್ಟು ಬಂಧುಗಳ ಉತ್ಸವಕ್ಕೆ ಹೋದರೆ ಅಲ್ಲಿರುವ ಜನ ನನ್ನ ಗಂಡನ ಬಗ್ಗೆ ಮಾತಾಡಿಕೊಳ್ಳುವುದಿಲ್ಲವೇ? ಹಾಗಾಗಿ ಅವರ ಮಾನವನ್ನ ಮರ್ಯಾದೆಯನ್ನ ಕಾಪಾಡುವುದನ್ನ ಕರ್ತವ್ಯವಾಗಿರುವುದರಿಂದ ಡಿ ವಿ ಗುಂಡಪ್ಪನವರ ಹೆಂಡತಿ ಬಂಧುಗಳ ಉತ್ಸವಕ್ಕೆ ಹೋಗಲು ನಿರಾಕರಿಸಿದರು. ನಾಳೆ ದಿವಸ ನೀವು ಬರವತ್ತಿನಲ್ಲಿ ಇಷ್ಟು ಪ್ರಶ್ನೆಗಳಿಗೆ ಉತ್ತರ. ಮೊದಲನೇ ಪಾಠ ಬರ್ದಿರ ಆಯ್ತಾ? ಬರ್ತಾರ 32 ಸರ್. 32